ಮಹಾಕುಂಭಮೇಳ ಬಹಳಷ್ಟು ಅದ್ದೂರಿಯಾಗಿ ಕುಂಭಮೇಳ ನಡೀತಾ ಇದೆ. ಸಾವಿರಾರು ಭಕ್ತರು ಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ ಬರ್ತಾ ಇದ್ದಾರೆ. ಅದರಲ್ಲೂ 16 ವರ್ಷದ ಯುವತಿ ಮೊನಾಲಿಸಾ ಅವರು ಇವತ್ತಿನ ಟ್ರೆಂಡ್ ಅಲ್ಲಿ ಇವತ್ತಿನ ದಿನ ಏನು ಸಖತ್ ಟ್ರೆಂಡ್ ಆಗ್ತಾ ಇರುವಂತದ್ದು ಈ ಮೊನಾಲಿಸಾ. ಕಣ್ಣಿನ ಮೂಲಕವೇ ಎಲ್ರಿಗೂ ಕೂಡ ಮೋಡಿಯನ್ನ ಮಾಡಿರುವಂತಹ ಮೊನಾಲಿಸಾ ಅಂತಾನೆ ಹೇಳ್ಬೋದು. ಬಾಲಿವುಡ್ನ ಚಿತ್ರನಟಿ ಏನಿದ್ದಾರೆ ಸೋನಾಕ್ಷಿ ಅವರನ್ನೇ ಹೋಲುವಂತ ಯಾವ ನಟಿಗೂ ಕೂಡ ಕಮ್ಮಿ ಇಲ್ಲ ರೀ. ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ. ಕಪ್ಪಗಿದ್ರೂ ಕೂಡ ಆ ಮುಖದಲ್ಲಿ ಆ ಲಕ್ಷಣ ಕಾಣ್ತಾ ಇದೆಯಲ್ಲ. ನನ್ನ ಮನಸ್ಸಿನ ಮನೆಗೆ ಬಲಗಾಲಿಟ್ಟು ಕೊರಳಲ್ಲಿ ಒಂದು ಹಾರ ಇದೆ, ಮುತ್ತಿನ ಹಾರ. ಅದು 11,500 ಮುತ್ತಿನ ಹಾರ. ಎಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ. ಯಾವ ಹುಡುಗನ ಮೇಲಾದ್ರೂ ನಿಮಗೆ ಮನಸ್ಸಾಗಿದೆಯಾ? ನಮ್ಮ ಮನೆಯಲ್ಲಿ ತೋರಿಸಿರುವಂತ ಯುವಕನ್ನೇ ನಾವು ಮದುವೆ ಆಗಬೇಕು, ಅದು ನಮ್ಮ ಪದ್ಧತಿ ಅನ್ನುವ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡ್ತಾಳೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಮಹಾಕುಂಭಮೇಳ ಬಹಳಷ್ಟು ಅದ್ದೂರಿಯಾಗಿ ಕುಂಭಮೇಳ ನಡೀತಾ ಇದೆ. ಸಾವಿರಾರು ಭಕ್ತರು ಕುಂಭಮೇಳಕ್ಕೆ ಪ್ರಯಾಗ್ರಾಜ್ಗೆ ಬರ್ತಾ ಇದ್ದಾರೆ. ಅದರಲ್ಲೂ ಅತಿ ಹೆಚ್ಚಾಗಿ ನಾಗಸಾಧುಗಳಾಗಿರ್ಬೋದು, ಸಾಧ್ವಿಗಳಾಗಿರ್ಬೋದು, ಅಂತಂದರೆ ಇಡೀ ಕೇವಲ ನಮ್ಮ ಭಾರತ ಅಲ್ಲ, ಇಡೀ ವಿಶ್ವಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳು ಪ್ರಯಾಗ್ರಾಜ್ ಹತ್ರ ಹೋಗ್ತಾ ಇದ್ದಾರೆ. ಅಂತಂದರೆ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿ ಅಲ್ಲಿ ಗಂಗಾ ಸ್ನಾನವನ್ನು ಮಾಡ್ತಾ ಇರುವಂಥದ್ದು ಎಲ್ಲರೂ ಕೂಡ ನಾವು ನೋಡ್ತಿದ್ದೇವೆ. ಅಂದರೆ ಕರ್ನಾಟಕದಿಂದ ಆಗಿರ್ಬೋದು, ಮಹಾರಾಷ್ಟ್ರದಿಂದ ಆಗಿರ್ಬೋದು, ಇಡೀ ದೇಶಾದ್ಯಂತ ಸಾವಿರಾರು ಜನ ಪ್ರಯಾಗ್ರಾಜ್ ಹತ್ರ ಹೋಗ್ತಾ ಇರುವಂಥದ್ದು. ಬಟ್ ಈಗ ಅಲ್ಲಿ ಸಾಕಷ್ಟು ಜನ ಸಾಧ್ವಿಗಳಿದ್ದಾರೆ, ಸಾಕಷ್ಟು ನಾಗಸಾಧುಗಳಿದ್ದಾರೆ. ಪ್ರತಿಯೊಬ್ಬರು ಅಂದರೆ ಯಾವ ರೀತಿ ವಿಭಿನ್ನವಾಗಿ ಒಂದು ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಂದರೆ ಎಲ್ಲರೂ ಕೂಡ ಅಂತಂದರೆ ಅಚ್ಚರಿ ಪಡುವಂಥ ಎಲ್ಲ ಸಂಗತಿಗಳು ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾವೆ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇರುವಂಥದ್ದು ಇಂದೋರನ ಒಬ್ಬ ಯುವತಿ. ಅಂತಂದರೆ ಅಲ್ಲಿ ರುದ್ರಾಕ್ಷಿ ಹಾರಗಳನ್ನು ಮಾರುವ ಅಂಥ ಯುವತಿ ಏನಿದ್ದಾರೆ ಸಾಕಷ್ಟು ವೈರಲ್ ಆಗ್ತಾ ಇದ್ದಾರೆ, ಮೊನಾಲಿಸಾ ಅಂತ ಅವರು. ಅಂತಂದರೆ ನೋಡೋಕ್ಕೆ ಕಪ್ಪಗಾಗಿದ್ರೂ ಕೂಡ ಆ ಸೌಂದರ್ಯಕ್ಕೆ ಎಲ್ಲರೂ ಕೂಡ ಮಾರು ಹೋಗಿಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ಅರೆ, ಯಾವ ನಟಿಗೂ ಕೂಡ ಕಮ್ಮಿ ಇಲ್ಲ ರೀ. ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ. ಕಪ್ಪಗಿದ್ರೂ ಕೂಡ ಆ ಮುಖದಲ್ಲಿ ಆ ಲಕ್ಷಣ ಕಾಣ್ತಾ ಇದೆಯಲ್ಲ, ಭಾಳ ಅದ್ಭುತವಾಗಿ. ಅಂತಂದರೆ ಇನ್ಸ್ಟಾಗ್ರಾಮ್ ತೆಗೆದಿರ್ಬೋದು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲ ಚಾನಲ್ಗಳಲ್ಲೂ ಕೂಡ ಮೊನಾಲಿಸಾ ಹವಾ ಅಂತಾನೆ ಹೇಳ್ಬೋದು ಇವತ್ತು. ಅಂತಂದರೆ ಆ ಮಟ್ಟದಲ್ಲಿ ಎಲ್ಲರೂ ಕೂಡ ವೈರಲ್ ಆಗ್ತಾ ಇದ್ದಾರೆ. ಅಂದರೆ ಸೋನಾಕ್ಷಿ ಅಂದರೆ ಹಿಂದಿ ಬಾಲಿವುಡ್ನ ಚಿತ್ರನಟಿ ಏನಿದ್ದಾರೆ ಸೋನಾಕ್ಷಿ ಅವರನ್ನೇ ಹೋಲುವಂಥ ಯುವತಿಯಳು. ಅಂತಂದರೆ ಸಾಕಷ್ಟು ಜನ ಶಾಕ್ ಆಗಿಬಿಟ್ಟಿದ್ದಾರೆ. ಮಹಾಕುಂಭಮೇಳದಲ್ಲಿ ಹೋದಂಥ ಎಲ್ಲ ಯುವಕರಾಗಿರ್ಬೋದು, ಅಲ್ಲಿ ಭಕ್ತಾದಿಗಳಾಗಿರ್ಬೋದು, ಎಲ್ಲರೂ ಕೂಡ ಅರೆ ಏನು ಕ್ಯೂಟ್ ಆಗಿದ್ದಾಳ್ರಪ್ಪ, ಏನು ಚೆನ್ನಾಗಿ ಕಾಣಿಸ್ತಾಳೆ ಅನ್ನುವಂಥ ಲೆಕ್ಕಾಚಾರ. ಬಟ್ ಸಾಕಷ್ಟು ಮಾಧ್ಯಮದವರು ಅವರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಮಾತಾಡಿಸಿದ್ದಾರೆ. ಅಂತಂದರೆ ನೀವು ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದೀರಾ, ಏನು ಕೆಲಸ ಮಾಡೋದು, ಎಷ್ಟು ವಯಸ್ಸು ಅಂತ ಎಲ್ಲರೂ ಕೂಡ ಕೇಳಿದಂಥ ಸಂದರ್ಭದಲ್ಲಿ ಕೇವಲ 16 ವರ್ಷದ ಯುವತಿ ಮೊನಾಲಿಸಾ ಅವರು ಇಂದೋರ್ನಲ್ಲಿ ಹಾರಗಳನ್ನು ಮಾರ್ತಾ ಹೋಗ್ತಾರೆ. ಎಲ್ಲರೂ ಕೂಡ ಅಂತಂದರೆ ಸಾಕಷ್ಟು ಭಕ್ತಾದಿಗಳ ಅವರ ಕೊರಳಲ್ಲಿ ಒಂದು ಹಾರ ಇದೆ, ಮುತ್ತಿನ ಹಾರ. ಅದು 11,500 ಮುತ್ತಿನ ಹಾರ. ಅಂತಂದರೆ ಅತಿ ಹೆಚ್ಚಾಗಿ ಕಾಸ್ಟ್ಲಿ ಇರುವಂಥ ಹಾರ ಅಂತ ಹೇಳಲಾಗುತ್ತೆ. ಇನ್ನು ಮಾತಾಡ್ತಾ ಅದೇ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಯಾಕಂದರೆ ಈ ವಿಡಿಯೋದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ನಿಮಗೆಲ್ಲರೂ ಕೂಡ ಮಾತಾಡಿಸ್ತಾ ಇದ್ದಾರೆ, ಯಾವ ಹುಡುಗನ ಮೇಲಾದರೂ ನಿಮಗೆ ಮನಸ್ಸಾಗಿದೆಯಾ ಅಂತಂದರೆ ನಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿ ಇದೆ ಅಂತಂದರೆ ಈ ರೀತಿ ಇಲ್ಲ. ಯಾವುದೋ ಹುಡುಗನನ್ನು ನಾವು ಇಷ್ಟಪಟ್ಟು ಮದುವೆ ಆಗುವಂಥದ್ದಿಲ್ಲ. ಅಂತಂದರೆ ನಾವು ಹೂವಿನ ಹಾರವನ್ನು ಯಾರು ಮಾರ್ತಾ ಇದ್ದೀವಿ, ಎಲ್ಲರೂ ಕೂಡ ಯುವತಿಯರು ನಮ್ಮ ಮನೆಯಲ್ಲಿ ತೋರಿಸಿರುವಂಥ ಯುವಕನ್ನೇ ನಾವು ಮದುವೆ ಆಗಬೇಕು, ಅದು ನಮ್ಮ ಪದ್ಧತಿ ಅನ್ನುವ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡ್ತಾಳೆ. ನೋಡಿ, ಆ ಸೌಂದರ್ಯ ಜೊತೆಗೆ ಅವರು ಇರುವಂತಹ ಸಂಸ್ಕೃತಿ ಆಗಿರಬಹುದು, ಅವರ ಲಕ್ಷಣಗಳಾಗಿರಬಹುದು, ಅವರ ಪದ್ಧತಿ ಆಗಿರಬಹುದು, ಎಲ್ಲವೂ ಕೂಡ
ಆ ಮೋನಾಲಿಸಾ ಅನ್ನುವಂಥ ಯುವತಿ ಎಲ್ಲೂ ಕೂಡ ಇಲ್ಲಿ ಬಿಟ್ಟುಕೊಟ್ಟಿಲ್ಲ. ಸೊ ಸಪೋಸ್ ಮಹಾಕುಂಭಮೇಳ ಬಹಳ ಅದ್ದೂರಿಯಾಗಿ ನಡೀತಾ ಇದೆ, ಸಾಕಷ್ಟು ಜನ ಸಾವಿರಾರು ಭಕ್ತರು ಒಂದು ಕಡೆ ಬರ್ತಾ ಇದ್ದಾರೆ. ಬಟ್ ಇವತ್ತಿನ ಟ್ರೆಂಡಲ್ಲಿ ಇವತ್ತಿನ ದಿನ ಏನು ಸಖತ್ ಟ್ರೆಂಡ್ ಆಗ್ತಾ ಇರುವಂಥದ್ದು ಈ ಮೋನಾಲಿಸಾ ಅಂತಂದರೆ, ಯಾರೋ ಒಬ್ಬರು ಮಾಧ್ಯಮದವರು ಪತ್ರಕರ್ತರು ಕೇಳಿದಂಥ ಸಂದರ್ಭದಲ್ಲಿ ತಮ್ಮ ಹೆಸರು ಏನು ಅಂತ ಅಂದಾಗ, ನನ್ನ ಹೆಸರು ಮೋನಾಲಿಸಾ ಅಂತಂದರೆ ಈಗ ಕುಂಭಮೇಳದಲ್ಲಿ ಆಧುನಿಕ ಯುಗದಲ್ಲಿ ಈಗ ಆಧುನಿಕ ಮೋನಾಲಿಸಾ ಅಂತಾನೆ ಈಗ ಕರಿತಾ ಇರುವಂಥದ್ದು ಅವರನ್ನು. ಅಂದರೆ ಅಷ್ಟರ ಮಟ್ಟಿಗೆ ಟ್ರೆಂಡ್ ಆಗ್ತಾ ಇದ್ದಾವೆ. ಪ್ರತಿಯೊಂದು ರೀಲ್ಸಲ್ಲೂ ಕೂಡ ಅವರ ಹಾರಗಳಾಗಿರ್ಬೋದು, ಅವರ ಕಣ್ಣುಗಳಾಗಿರ್ಬೋದು, ಅಂತಂದರೆ ಆ ಕಣ್ಣಿನ ಮೂಲಕವೇ ಎಲ್ರಿಗೂ ಕೂಡ ಮೋಡಿಯನ್ನು ಮಾಡಿರುವಂಥ ಮೋನಾಲಿಸಾ ಅಂತಲೇ ಹೇಳ್ಬೋದು. ಸಪೋಸ್ ಇವತ್ತಿನ ದಿನಕ್ಕೆ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು ಮಹಾಕುಂಭಮೇಳ ಬಹಳಷ್ಟು ಅದ್ದೂರಿಯಾಗಿ ನಡೀತಾ ಇದೆ. ಅಂತಂದರೆ 140 ವರ್ಷಗಳ ನಂತರ ಈ ಮಹಾಕುಂಭಮೇಳ ನಡೀತಾ ಇರುವಂಥದ್ದು. ಸಾಕಷ್ಟು ಭಕ್ತಾದಿಗಳು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಬಟ್ ಅದರ ಜೊತೆಗೆ ಈ ವಿಡಿಯೋ ಕೂಡ, ಈ ಒಂದು ಯುವತಿಯು ಕೂಡ ಇವತ್ತು ಹಿಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.